ಬಿಟ್ಟು ಇದಕ್ಕೆ ಸಂಬಂಧಪಟ್ಟವರನ್ನು ಕೇಳದೆ ಇಂಥವರ ಹತ್ರ ಕೇಳಿದ್ರೆ ನೋಡಿ ಇಂಥ ಪರಿಸ್ಥಿತಿ ಬರುತ್ತೆ. ಅದನ್ನು ಬಿಟ್ಟು ಇದಕ್ಕೆ ಸಂಬಂಧಪಟ್ಟವರನ್ನು ಕೇಳದೆ ಇಂಥವರ ಹತ್ರ ಕೇಳಿದ್ರೆ ನೋಡಿ ಇಂಥ ಪರಿಸ್ಥಿತಿ ಬರುತ್ತೆ. ಇಲ್ಲ, ಎಲ್ಲಿ ಸಂಬಂಧಪಟ್ಟವರು? ಅವು ಯಾವ ರೀತಿಯಲ್ಲಿ ಸಂಬಂಧಪಟ್ಟವರು? ಯಾರು ಅವರು ಎಲ್ಲಿ ಸಂಬಂಧಪಡ್ತಾರೆ? ಕರೆಕ್ಟ್. ಆದರೆ ಇವರ ಹತ್ರ ಕೇಳಿದ್ದು ಯಾವ ಉದ್ದೇಶ? ಈ ಉದ್ದೇಶದಿಂದ ಆದರೆ ಅಲ್ಲಲ್ಲ, ನಾನು ನಿಮ್ಮ ಹತ್ರ ಕೇಳೋದೇನಂದ್ರೆ ಯಾರ ಹತ್ರ ಕೇಳಬೇಕು ಅವ್ರ ಹತ್ರ ನಾವು ಕೇಳಿ. ಈಗ ಅದರ ಆ ಕ್ಷೇತ್ರದಲ್ಲಿ ತುಂಬ ಹಿರಿಯರಿದ್ದಾರೆ, ಅವರ ಹತ್ರ ನೀವು ಕೇಳಿದರೆ ಸಹ ನಮಗೆ ಏನು ಯಾರಿಗೆ ಸಹ ಬೇಜಾರಿಲ್ಲ. ಇದು ಯಾರು ವ್ಯಾಪಾರಕ್ಕೆ ಕೂತಿದ್ದಾರೆ, ನೀವು ಅವರ ಹತ್ರ ಹೋಗಿ ಕೇಳಿದ್ರಿ ಅವರು ಇದನ್ನು ಹೇಳೋದಲ್ಲ. ದೈವ ನರ್ತಕನ ವಿಷಯದಲ್ಲಿ ಅವರು ಕೇಳಿದ್ರು ಭಕ್ತನೊಬ್ಬನಿಗೆ ಘಾಸಿ ಆಯ್ತು ಅಂತ. ಹಾಗಾದ್ರೆ ಆ ಪ್ರಶ್ನೆ ಸರಿ ಅಲ್ವಾ ಸರ್? ಟಿವಿ ಮಾಧ್ಯಮದಲ್ಲಿ ಚರ್ಚೆ ಆಗೋ ವಿಚಾರದಲ್ಲಿ ನಾವಿಲ್ಲಿ ಕುಳಿತುಕೊಳ್ಳಲಿಲ್ಲ. ಹಾಗಾದ್ರೆ ನಿಮ್ಮ ಪ್ರಶ್ನೆ, ನನ್ನದೊಂದು ಪ್ರಶ್ನೆ, ಅದರಲ್ಲಿ ಇರುವ ಪ್ರಶ್ನೆ, ತಮ್ಮಣ್ಣ ಶೆಟ್ಟಿ ಹೇಳುವವರು ಕೂತ್ಕೊಂಡಿದ್ದಾರಲ್ಲ ಅವರ ಚರಿತ್ರೆಯನ್ನ ನೀವು ಯಾಕೆ ಬಿಡಿಸ್ಲಿಲ್ಲ? ತಮ್ಮಣ್ಣ ಶೆಟ್ಟಿ ವಿಚಾರ ಅಲ್ಲ, ಅದರಲ್ಲೊಬ್ಬ ಗಾಂಪ ಅಂತಿದ್ದಾನಲ್ಲ ಅವನಿಂದ ಆದದ್ದು. ಲಿಖಿತವಾಗಿ ಎಲ್ಲಿಯೂ ಶಾಸ್ತ್ರಗಳು ಇಲ್ಲ, ಕೇವಲ ತಮ್ಮಣ್ಣ ಶೆಟ್ಟಿಯ ಕತೆ ಬಿಟ್ಟರೆ ಬೇರೆ ಎಲ್ಲಿಯೂ ಲಿಖಿತವಾಗಿ ಇಲ್ಲ. ಈ ಕ್ಷೇತ್ರದಲ್ಲಿ ಮಾತಾಡಲ್ಲ, ನಾನೊಂದು 2-3 ಕ್ಷೇತ್ರದ ನಿಮಗೆ ವಿಡಿಯೋಗಳನ್ನು ಕೂಡ ಕೊಡ್ತೇವೆ. ದೈವ ಎಣ್ಣೆ ಮೂಲ್ಯ ಸಂದರ್ಭದಲ್ಲಿ ಗಡು ತಗೊಳ್ಳುವ ಸಂದರ್ಭ ಅದೇ ರೀತಿ ಇರ್ತದೆ. ಇನ್ನು ಮುಂದೆ ಬೇಕಾದರೆ ನೀವು ಹೇಳಿದಾಗೆ ನಾವು ದೈವದ ಹತ್ರ ಹೇಳ್ಬೋದು, ಹೀಗೆ ತಗೊಳ್ಬೇಡ ಅಂತ ಹೇಳುವ, ಬೇಕಾದ್ರೆ ನೋಡುವ. ಇಲ್ಲ, ಇದೆಲ್ಲ ಸುಮ್ಮನೆ ಕಟ್ಟುಕತೆಗಳು. ಇದರ ಮೊದಲು ನಾನು ಆ ಹೆಸರು ತೆಗೆಯುವುದು ಬೇಡ. ತಮ್ಮಣ್ಣ ಶೆಟ್ಟರು ನಾವು 20 ವರ್ಷದ ಮೊದಲು ಒಳ್ಳೆಯ ಆತ್ಮೀಯರಾಗಿ, ಅವರ ವಿಚಾರಗಳು ಕೆಲವೊಂದು ಹೌದು ಅಂತ ಕಾಣ್ತಾರೆ. ತೋಡ್ದ ನೀರು, ಗುಡ್ಡೆದ ಕುರುಪ, ಏನೋ ಒಂದು ಸುಧಾರಣೆ ತರ್ತಾರೆ ಅಂತ ಎನಿಸಿತು. ಈಗ ಈ ಕ್ಷೇತ್ರವನ್ನು ತಗೊಳ್ಳಿ, ಎಲ್ಲಿಂದ ತರುವುದು ನೀರನ್ನು? ಎಲ್ಲಿಂದ ಕಾಟಪುಷ್ಪ ಗುಡ್ಡೆಯ ಪುಷ್ಪವನ್ನು ತರಬೇಕು? ಒಂದು ಸುಧಾರಣೆ, ಇಲ್ಲಿಯೇ ಬದಿಯಲ್ಲಿ ಕೇಪುಳ ಗಿಡವನ್ನು ನಡುವಂಥ ಸುಧಾರಣೆ, ಅಥವಾ ಬಾವಿಯ ನೀರು ತೋಡಿನಾಗಿ ಹರಿಯುವಂಥ ಇಂಥದ್ದು ಮಾಡ್ತಾರೆ ಅಂತ ಹೇಳಿಸಿದ್ರು. ಇವರ ಪ್ರಚಾರ ಹೋಗಿ ದೈವಾರಾಧನೆ ಕಟ್ಟುಗಳಲ್ಲಿ ಸಿಕ್ಕುವಂತಹ ವಸ್ತುಗಳು ಈಗಿನ ಕಾಲದಲ್ಲಿ ಸಿಗ್ತಾ ಇದೆ. ಇದಕ್ಕೆ ಎಲ್ಲ ಟೀಮಿನವರು ಸೇರಿ ಅದನ್ನು ಸರಿ ಮಾಡ್ತಾರೆ ಅಂತ ಹೋರಾಟವನ್ನು ಮಾಡಿದರೆ ನಮ್ಮ ಸಮಿತಿ ಅದರ ಎದುರು ನಿಲ್ತಾರೆ. ಮೀಡಿಯಾದಲ್ಲಿ ಕೂತ್ಕೊಂಡು ನಮಗೆ ಬಕೆಟ್ ಗಿಕೆಟ್ ಅಂತ ಮಾತನಾಡುವ ವ್ಯಕ್ತಿ ದೈವಾರಾಧನೆಯನ್ನು ಹೊಗಳುವ ದಾಟಿ ಅವನ ವ್ಯಕ್ತಿತ್ವದಲ್ಲಿ ಕಾಣ್ತದೆ. ಒಂದು ದೈವಾರಾಧನೆಯನ್ನು ನಿಜವಾಗಿ ಜೀವನದಲ್ಲಿ ಆಧಾರಣೆ ಮಾಡಿದಾನಂತಾದರೆ ಅವರ ಮನೆತನದ ದೈವದ ಎದುರು ನಾನು ಬರ್ತೇನೆ, ನೀವು ನನ್ನ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಚಿನ್ನ ಕದ್ದ ಕೇಸ್ ಇನ್ನೂ ಬಾಕಿ ಉಂಟು. ನಿನ್ನೆ ರಾತ್ರಿ ಒಬ್ಬರು ಫೋನ್ ಮಾಡಿದ್ರು, ನೀವು ಇಲ್ಲಿ ಬನ್ನಿ ಅಂತ ಹೇಳಿದ್ರು. ಯಾಕೆ ಹೇಳ್ತಾರೆ? ಕೊಂಡಾರ ಕ್ಷೇತ್ರ, ನಾನು ಕ್ಷೇತ್ರದ ಹೆಸರು ತೆಗಿತೇನೆ, ಚಿನ್ನದ ಕೇಸು ಬಾಕಿ ಉಂಟು, ಅವರ ಮನೆತನದ ಷಣ್ಮುಖ ದೇವಸ್ಥಾನ, ನೀವು ಮೀಡಿಯಾದವರು ಬರ್ತೀರಿ ಅಂತ ನಾನು ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಹೇಳಿದ್ರು ಇದೆಗೂ ಬಲೆ ನೆಲ ಮುಟ್ಟುದು ಪಾತ್ರೆಯಲ್ಲಿ ಹೇಳಿದ್ರು. ಒಂದು ದೈವಸ್ಥಾನದ ಚಿನ್ನವನ್ನು ಕದ್ದು ಒಂದು ಏನೆಲ್ಲ ಮಾಡಿಕೊಂಡು ದೈವದ ವಿಚಾರ ಮಾತನಾಡಲಿಕ್ಕೆ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತೇನೆ. ನೀವು ಏನು ಬೇಕಾದ್ರೆ ಹೇಳಿ, ನಾನು ಬಕೆಟ್ ಇಡ್ತಾನೆ ಹೇಳಿದಕ್ಕೆ ರೆಡಿ ಇಲ್ಲ. ಒಂದು ದೈವದ ಚಿಂತನೆ ಮಾಡ್ತಾನಂತಾದರೆ ದೈವಕ್ಕೆ ತಪ್ಪು ಬೈಲೇಬಾರ್ದು. ದೇವರನ್ನು ಆರಾಧನೆ ಮಾಡ್ತಾನಂತಾದರೆ ದೇವರಿಗೆ ಬೈಲೇಬಾರ್ದು. ಅದು ನಮ್ಮ ನಾಲೆಯಲ್ಲಿ ಬರಬಾರ್ದು. ಬಂತು ಅಂತಾದರೆ ಆಡಂಬರ ನಾಟಕ ಅಂತ ಹೇಳ್ತೇನೆ ನಾನು. ಎಂಜಿನ ಬರ್ತೀನಿ, ನೀವು ಹೇಳ್ಬೋದು ಸೋಷಿಯಲ್ ಮೀಡಿಯಾ ಅಂತ. ಅಲ್ಲಿ ಉಳಿದದ್ದು ಓದುದಿಲ್ವಾ ನೀವು? ಬಾಂಬೆ ಲಿಸ್ಟ್ ಹಿಡಿಸಿದ ಕೆಳಗೆ ಓದಿ ಸರ್. ಅಲ್ಲಲ್ಲ, ನೀವು ಹೇಳಿದಕ್ಕೆ ಹೇಳುದು. ನೀವು ಟಿವಿ ಮಾಧ್ಯಮ ಹೇಳಿದ ಮೇಲೆ ನೀವು ಟಿವಿ ಮಾಧ್ಯಮಕ್ಕೆ ಎಗೇನ್ಸ್ಟ್ ಹೋಗುದಿಲ್ಲ, ಅದು ವೃತ್ತಿ ಧರ್ಮ ಅಂತ ಹೇಳ್ತಾರೆ. ದೈವಕ್ಕೆ ಬೈಬಾರ್ದು. ಅವರು ನರ್ತನ ಮಾಡ್ಬೋದಾ? ಅವರಿಗೆ ಉಂಟಾ ವೃತ್ತಿ ಉಂಟಾ? ನಿಮ್ಮ ಹತ್ರ ಕೇಳುದು ಆಯ್ತು. ಒಂದು ದೈವಸ್ಥಾನದ ಚಿನ್ನವನ್ನು ಕದ್ರೆ ತಪ್ಪ ಸರಿಯಾ? ದೈವಸ್ಥಾನದ ಚಿನ್ನವನ್ನು ಕದ್ರೆ ತಪ್ಪ ಸರಿಯಾ? ಅವರನ್ನು ನೀವು ಹೇಳ್ತೀರಿ, ಅವರ ಅಡಿಯಲ್ಲಿ ಕಮೆಂಟ್ ಬಂದರಷ್ಟೇ ಇದ್ದರಷ್ಟೇ. ಮೋದಿಗೆ ಎಷ್ಟು ಜನ ಹೇಳ್ತಾರಣ್ಣ, ಅವ್ರು ಏನಾದ್ರು ತಲೆಗೆ ಹಾಕೊಳ್ತಾರೆ. ಟಿವಿಯಲ್ಲಿ ಕೇಳಿದ್ದಾರೆ ಇಮೇಲೆ ನರ್ತಕನು ನನ್ನ ಮಲ್ಕೊಂಚಿಂದ, ಇವ ಯಾರು ಹೇಳಲಿಕ್ಕೆ? ಇವನಿಗೆ 5 ಲಕ್ಷ ಕೊಡ್ಬೇಕಣ್ಣ ಕಳ್ಳನಿಗೆ. ಅವನೊಟ್ಟಿಗೆ ಗಾಂಪ ಒಬ್ಬ ಯಾರೊಬ್ಬ ಹುಚ್ಚ ಇದ್ದಾನೆ, ಕಣ್ಣು ದೊಡ್ಡ ಮಾಡಿ ಬೊಬ್ಬೆಡುವ, MC ಮಾಡ್ಲಿಕ್ಕೆ ಗೊತ್ತಿಲ್ಲ ಅಯೋಗ್ಯ. ನಾವು ಅಳಿಸ್ಲಿಲ್ಲ, ಅವರು ದೊಡ್ಡ ದೈವಾರಾಧಕರು ಹೇಳಿದ್ದಕ್ಕೆ ಅಳಿಸಿದ್ರು. ಅವರನ್ನು ನೀವು ದೈವಾರಾಧಕ ಹೇಳ್ತಿರ್ತಾದ್ರೆ ನಾನು ಅಳಿಸ್ತೇನೆ. ಎಲ್ಲ ವರ್ಗದವರು ಯಾರ್ಯಾರಿದ್ದಾರೆ ಅವರು ಮೊದಲಿಂದ ಇರುವಂಥವರು, ಅವರನ್ನು ಯಾರನ್ನು ನಾವು ದೂಷಿಸದೆ, ಅವರ ಮೇಲೆ ಸಂಶಯವನ್ನು ಪಡದೆ, ಅವರ ವ್ಯಕ್ತಿತ್ವಕ್ಕೆ ಸಂಶಯ ಪಡದೆ ಇಲ್ಲೇ ಕೂತಿದ್ದಾರೆ ಎಲ್ಲರೂ. ಯಾವ ರೀತಿಯಲ್ಲಿಯೂ ಯಾರಿಗೂ ಕೆಟ್ಟದ್ದನ್ನು ಬಯಸದೆ ನಾವು ದೈವವನ್ನು ನಂಬುತ್ತೇವೆ. ದೈವ ಇದಕ್ಕೆ ನಿದರ್ಶನವನ್ನು ಕೊಡ್ತದೆ. ಇದಕ್ಕೆ ದೈವ ಉಂಟು, ದೈವ ಇನ್ನೂ ಕೂಡ ಮಂಚದಲ್ಲಿ ಮಲಗಲಿಲ್ಲ,
ವಾರಾಯಿ ಮಂಜುರ್ಲಿಯಿಂದ ಯಾರಿಗೆ ಉತ್ತರ ಬೇಕು ಅವರಿಗೆ ಹೋಗಿ ಉತ್ತರ ಕೊಡ್ತದೆ ಎಂಬ ನಂಬಿಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜಾರಂದಾಯಾಗಿ ವಾರಾಯಿ ಮಂಜುರ್ಲಿ ಆಗಲಿ ಕೊಟ್ಟ ಮಾತು, ಕ್ಷೇತ್ರಕ್ಕೆ ಅಪಚಾರ ಮಾಡಿದರೆ ನಾನು ಏನು ಮಾಡಿ ತೋರಿಸ್ತೇನೆ ಹೇಳಿದ ಮಾತು ಫಲಿಸ್ತದೆ. ಫಲಿಸುವಾಗ ನಿಮ್ಮನ್ನೆಲ್ಲರನ್ನ ಕರಿತೇವೆ ಪುನಃ ಫಲಿಸಿದೆ ಅಂತ ತೋರಿಸಲಿಕ್ಕೆ ಹೇಳುವ ಮಾತನ್ನು, ಆ ದೈವವನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ನಾವು ಯಾವ ಕರ್ತವ್ಯ ಲೋಪವನ್ನು ಮಾಡದೆ ಇನ್ನು ಮುಂದೆ ಟಿ ವಿ ಮಾಧ್ಯಮದಲ್ಲಿಯೂ ನಾವು ಅವರಿಗೆ ನಾಳೆಯಿಂದ ಶುರು ಮಾಡ್ತಾರಂತೆ ಏನೋ, ನಿಮಗೆಲ್ಲ ಅವರು ದೊಡ್ಡ ಆರಾಧಕರವರು, ಅವರೆಲ್ಲ ಪ್ರಾರಂಭಿಸಲಿ. ನಾವು ಉತ್ತರವನ್ನು ಕೊಡದೆ ನಿಮಗೆ ಆ್ಯಡ್ ಬರಲಿ, ನಿಮಗೆ TRP ಮೇಲೆ ಬರಲಿ, ನಿಮಗೆ ಎಂತ ಬೇಕಾದರೆ ಬರಲಿ, ನಾವು ಮಾತನಾಡುವುದೇ ಇನ್ನು ಮುಂದೆ ಕ್ಷೇತ್ರದ ಅಪಚಾರ ಮಾಡಿದ ಯಾರೇ ಇರ್ಬೋದು ಅವರನ್ನು ದೈವವೇ ನೋಡಿಕೊಳ್ಳಿ, ನಾವಿಲ್ಲ ಎಂಬ ಮಾತನ್ನು ಹೇಳ್ತಾ ನಾವು ಮಾತನ್ನು ಹೇಳ್ತಾ ಇದ್ದೇವೆ. ದಯಮಾಡಿ ನೀವು